ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟ್ರಾವೆಲಿಂಗ್ ಗುರು. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ನೀವು ಪಾಂಡಿಚೇರಿಗೆ ಹೋದಾಗ ನೀವು ನೋಡುವ ಪ್ರಮುಖ ಬೀಚ್ಗಳ ವಿವರ ಈ ವಿಡಿಯೋದಲ್ಲಿದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ನೀವು ಬೇರೆ ಯಾವ ವಿಡಿಯೋ ನೋಡೋ ಅವಶ್ಯಕತೆಯೇ ಇರೋಲ್ಲ. ಏಕೆಂದರೆ ನೀವು ನೋಡಬೇಕಾಗಿರೋ ಪ್ರಮುಖ ಬೀಚ್ಗಳ ಎಲ್ಲ ವಿವರ ಈ ವಿಡಿಯೋದಲ್ಲಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೀಗ ನೋಡ್ತಾ ಇರುವ ಈ ಬೀಚ್ ಹೆಸರು ಪಾಂಡಿ ಬೀಚ್. ಸಾಕಷ್ಟು ಮೂವಿ ಮತ್ತು ಸೀರಿಯಲ್ಗಳ ಶೂಟಿಂಗ್ ಇಲ್ಲಿ ನಡೀತಾ ಇರ್ತವೆ. ಈಗಲೂ ಒಂದು ಶೂಟಿಂಗ್ ನಡೀತಾ ಇದೆ, ನೋಡಿ ನೀವಲ್ಲಿ. ಈ ಬೀಚಿನ ಪಕ್ಕದಲ್ಲೇ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಒಬ್ಬರಿಗೆ 350ರಿಂದ 400 ರೂಪಾಯಿ ತಗೊತಾರೆ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ. ಅದೊಂದು ಧೈರ್ಯ ನಮಗೆ. ಕೊನೆಗೆ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ನಮಗೆ. ಅಲ್ಲಿ ನನಗೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ, ಅಷ್ಟು ಭಯಂಕರವಾಗಿರುತ್ತೆ ಮತ್ತು ಥ್ರಿಲ್ಲಾಗಿರುತ್ತೆ. ನೀವು ಈ ಕಡೆ ಬಂದಾಗ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಅಲ್ಲಿ ಹೋಗೋದನ್ನ ಮಾತ್ರ ಮಿಸ್ ಮಾಡಬೇಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮ್ಯಾಂಗ್ರೋವ್ ಫಾರೆಸ್ಟನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗ್ತಿರಲ್ಲ, ಆ ಬೋಟವರೇ ನಮಗೆ ಈ ಅರಿಕಮೇಡು ಅನ್ನೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಅದ್ಭುತ ಸ್ಥಳ ಮತ್ತು ಫೋಟೋಶೂಟ್ಗೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬೋಟಿನ ಡ್ರೈವರ್ ಇದ್ರಲ್ಲ, ಅವರು ಮತ್ತು ಅವರ ಅಣ್ಣ ಅವಳಿ ಜವಳಿ, ಅವರ ಫೋಟೋನೂ ಇದರಲ್ಲಿ ಇದೆ, ದಯವಿಟ್ಟು ನೋಡಿ. ಮ್ಯಾಂಗ್ರೋವ್ ಫಾರೆಸ್ಟ್ ಆದಮೇಲೆ ನೀವು ನೆಕ್ಸ್ಟ್ ಬೀಚ್ಗೆ ಹೋಗಬೇಕಾಗಿರೋದೇ ಪ್ಯಾರಡೈಸ್ ಬೀಚ್. ನೀವು ಈ ಬೀಚ್ಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರಿಗೂ 200 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಈ ಬೀಚಲ್ಲಿ ನೀವು ಧೈರ್ಯವಾಗಿ ನೀರಿಗೆ ಇಳಿಬೋದು, ಏಕೆಂದರೆ ಬೇರೆ ಬೀಚಲ್ಲೆಲ್ಲ ನೀರಿಗೆ ಇಳಿಯಕ್ಕೆ ಬಿಡೋದಿಲ್ಲ. ಪ್ಯಾರಡೈಸ್ ಬೀಚಲ್ಲಿ ನಾನು ಈ ಗಾಡಿನ ಡ್ರೈವ್ ಮಾಡಿದೆ. ಮರಳಲ್ಲಿ ಈ ಗಾಡಿನ ಡ್ರೈವ್ ಮಾಡೋದ್ರಲ್ಲಿ ಒಂಥರ ಖುಷಿ ಆಗ್ತಾಯಿತ್ತು. ನೀವು ಈ ಕಡೆ ಬಂದಾಗ ನೀವೊಮ್ಮೆ ಟ್ರೈ ಮಾಡಿ. ಪ್ಯಾರಡೈಸ್ ಬೀಚ್ ಆದಮೇಲೆ ನೀವು ನೋಡುವ ನೆಕ್ಸ್ಟ್ ಬೀಚ್ ಅಂದರೆ ಇಡನ್ ಬೀಚ್, ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಸಹ ಕರೀತಾರೆ ಇದನ್ನು. ಈ ಬೀಚಲ್ಲೂ ಸಹ ನೀವು ನೀರಿಗೆ ಇಳಿಬೋದು. ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತಾ ಇರುವ ಈ ಎಲ್ಲ ಬೀಚ್ಗಳನ್ನು ಯಾವುದೇ ಕಾರಣಕ್ಕೂ ನೀವು ಈ ಕಡೆ ಬಂದಾಗ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ಪಾಂಡಿಚೇರಿಯಲ್ಲಿರುವ ಪ್ರಮುಖ ಬೀಚ್ಗಳಂದರೆ ಇವುಗಳೇ. ಫ್ರೆಂಡ್ಸ್, ಆದಷ್ಟು ನೀವು ರೂಮ್ನ ರಾಕ್ ಬೀಚ್ ಹತ್ರನೇ ಬುಕ್ ಮಾಡಿ, ನಿಮಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ 2 ವೀಲರ್ ರೆಂಟಿಗೆ ಸಿಗುತ್ತೆ. ಪ್ರತಿ ದಿನಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೈಟಲ್ಲಿ ಪಾಂಡಿಚೇರಿ ಹೇಗಿರುತ್ತೆ ಅಂತ ನೋಡಿ.
ನೀವೀಗ ನೋಡ್ತಾ ಇರೋ ಈ ಬೀಚು ಅರಾವೆಲ್ ಬೀಚ್. ಇದು ನಾನು ಮಾಡಿರೋ ರೂಮ್ ಪಕ್ಕದಲ್ಲೇ ಇತ್ತು. ದಯವಿಟ್ಟು ಈ ಬೀಚಲ್ಲಿ ಯಾರೂ ಇಳಿಯೋಕ್ಕೆ ಹೋಗಬೇಡಿ, ಏಕೆಂದರೆ ಇಲ್ಲಿ ಒಮ್ಮೊಮ್ಮೆ ಅಲೆಗಳು ತುಂಬ ಜೋರಾಗಿ ಬರುತ್ತೆ. ಪಾಂಡಿಚೇರಿಯಲ್ಲಿ ಅತಿ ಮುಖ್ಯವಾದ ಬೀಚ್ ಅಂದರೆ ಅದು ಇದೇನೆ, ರಾಕ್ ಬೀಚ್. ಯಾವುದೇ ಕಾರಣಕ್ಕೂ ಈ ಬೀಚನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಬೀಚಿನ ಪಕ್ಕದಲ್ಲೇ ಫ್ರೆಂಚ್ ಕಾಲೋನಿ ಇರೋದು, ಅದು ಸಹ ನಿಮಗೆ ಇಷ್ಟ ಆಗುತ್ತೆ. ಸಾಯಂಕಾಲದ ಹೊತ್ತು ಈ ಬೀಚ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈವ್ನಿಂಗ್ ವಾಕ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವೀಗ ನೋಡಿರೋ ಅಷ್ಟು ಬೀಚ್ಗಳು ಪಾಂಡಿಚೇರಿಯ ಪ್ರಮುಖ ಬೀಚ್ಗಳು. ನೀವು ಇಲ್ಲಿ ಬಂದಾಗ ಯಾವುದೇ ಕಾರಣಕ್ಕೂ ಈ ಬೀಚ್ಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಟ್ರಾವೆಲಿಂಗ್ ಗುರುನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.